ಎಕ್ಸೆಲಲ್ಲಿ ಡೇಟಾ ಅಲ್ಲದೆ ನಾವು ಕೆಲವೊಂದು ವಿಜುವಲ್ ಟೂಲ್ಸ್ನ ಕೂಡ ಇನ್ಸರ್ಟ್ ಮಾಡಿ ಸ್ಟೋರ್ ಮಾಡಬಹುದು. ವಿಜುವಲ್ ಟೂಲ್ಸ್ ಅಂತ ಅಂದರೆ ಪಿಕ್ಚರ್ಸ್, 3D ಮಾಡೆಲ್ಸ್, ಶೇಪ್ಸ್, ಐಕಾನ್ಸ್ ಮತ್ತು ಬೇರೆ ಬೇರೆ ಥರ ಆಬ್ಜೆಕ್ಟ್ಸ್. ಈ ವಿಜುವಲ್ ಟೂಲ್ಸ್ನ ನಾವು ಯಾವುದೇ ಅನಾಲಿಸಿಸ್ ಅಥವಾ ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡಲ್ಲ. ಇದು ಜಸ್ಟ್ ವಿಜುವಲ್ ರೆಪ್ರೆಸೆಂಟೇಷನ್. ಎಕ್ಸೆಲಲ್ಲಿ ವಿಜುವಲ್ ರೆಪ್ರೆಸೆಂಟೇಷನ್ ಅಂದರೆ ಚಾರ್ಟ್ಸಲ್ಲಿ ಬೇರೆ ಬೇರೆ ಆದಂಥ ಪ್ರೆಸೆಂಟೇಷನಲ್ಲಿ ಆಮೇಲೆ ಡೇಟಾ ಅನಾಲಿಸಿಸ್ ಮಾಡಿ ನಾವು ರಿಪೋರ್ಟ್ ಏನು ಪ್ರೆಸೆಂಟ್ ಮಾಡ್ತೀವಿ ಅದರಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ನೋಡೋರಿಗೆ ಈ ಥರ ನಾವು ವಿಜುವಲ್ ಟೂಲ್ಸ್ನ ಯೂಸ್ ಮಾಡ್ತೀವಿ. ಇದನ್ನು ಹೇಗೆ ಇನ್ಸರ್ಟ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಒಂದೊಂದೇ ನೋಡೋಣ. ಮೊದಲನೇದಾಗಿ ವಿಜುವಲ್ ಟೂಲ್ಸ್ನ ಇನ್ಸರ್ಟ್ ಮಾಡೋದಕ್ಕೆ ಇನ್ಸರ್ಟ್ ಟ್ಯಾಬಲ್ಲಿ ಇಲಸ್ಟ್ರೇಷನ್ಸ್ ಅಂತ ಏನಿದೆ ಗ್ರೂಪ್, ಅದರಲ್ಲಿ ಬೇರೆ ಬೇರೆ ಆದಂಥ ನಮಗೆ ಟೂಲ್ಸ್ ಇಲ್ಲಿ ಕಾಣಿಸುತ್ತೆ. ಪಿಕ್ಚರ್ಸ್, ಶೇಪ್ಸ್, ಐಕಾನ್ಸ್ ಈ ಥರ ಎಲ್ಲ. ಮೊದಲನೇದಾಗಿ ಪಿಕ್ಚರ್ಸ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಪಿಕ್ಚರ್ಸ್ನ ಇನ್ಸರ್ಟ್ ಮಾಡೋದಕ್ಕೆ 3 ಮೆಥಡ್ ಇದೆ. ಒಂದು, ಈ ಪರ್ಟಿಕ್ಯುಲರ್ ನಾವು ಯಾವ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತೀವಿ ಅಲ್ಲೇ ಸ್ಟೋರ್ ಆಗಿರೋ ಅಂಥ ಪಿಕ್ಚರ್ಸು. ಇನ್ನೊಂದು ಸ್ಟಾಕ್ ಇಮೇಜಸ್. ಈ ಸ್ಟಾಕ್ ಇಮೇಜಸ್ ಏನಿದೆ ಅದು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಆ ಲೈಬ್ರರಿನಲ್ಲಿ ಇನ್ಕ್ಲೂಡ್ ಆಗಿ ಬಂದಿರುತ್ತೆ. ಮೂರನೇದು ಆನ್ಲೈನ್ ಪಿಕ್ಚರ್ಸ್. ಇದನ್ನು ನಾವು ಆನ್ಲೈನಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಕೂಡ ಇನ್ಸರ್ಟ್ ಮಾಡ್ಬೋದು. ಮೊದಲನೇದಾಗಿ ದಿಸ್ ಡಿವೈಸ್ ಅಂದರೆ ಈ ಕಂಪ್ಯೂಟ್ರಲ್ಲಿ ಸ್ಟೋರ್ ಆಗಿರುವಂಥ ಪಿಕ್ಚರ್ಸ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಕಾಲಮ್ ಹಾಕ್ಕೊಂಡಿದ್ದೀನಿ. ಕಂಟ್ರೀಸ್, ಅದ್ರ ಕೆಳಗಡೆ 4 ಕಂಟ್ರೀಸ್ದು ಹೆಸರು, ಅದ್ರ ಪಕ್ಕದಲ್ಲಿ ಫ್ಲ್ಯಾಗ್ ಅಂದರೆ ಆಯಾ ಕಂಟ್ರಿದು ಫ್ಲ್ಯಾಗ್ದು ಇಮೇಜ್ ಏನಿದೆ ಅಥವಾ ಪಿಕ್ಚರ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ತೀನಿ. ದಿಸ್ ಡಿವೈಸ್ಗೆ ಹೋಗಿ ಮೊದಲನೇದಾಗಿ ಇಂಡಿಯಾ ಪಿಕ್ಚರ್ ಏನಿದೆ, ಇಂಡಿಯಾದು ಫ್ಲ್ಯಾಗ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಅಂದರೆ ಇಲ್ಲಿ ನಮಗೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇನ್ಸರ್ಟ್ ಪಿಕ್ಚರ್ ಅಂತ ಕ್ಲಿಕ್ ಮಾಡಿದಾಗ ದಿಸ್ ಡಿವೈಸ್ ಅಂತ, ಇದರಲ್ಲಿ ನಾವು ಬ್ರೌಸ್ ಮಾಡಿ ಯಾವ ಲೊಕೇಶನಲ್ಲಿ ಸ್ಟೋರ್ ಮಾಡಿರ್ತೀವಿ ಅದನ್ನು ನಾವು ಇನ್ಸರ್ಟ್ ಮಾಡ್ಬೋದು. ನಾನಿಲ್ಲಿ ಫ್ಲ್ಯಾಗ್ಸ್ ಅನ್ನೋ ಫೋಲ್ಡರಲ್ಲಿ ಕೆಲವೊಂದು ದೇಶದ ಫ್ಲ್ಯಾಗ್ಸ್ನ ನಾನಿಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಒಂದೊಂದೇ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಫಸ್ಟ್ ಇಂಡಿಯಾ ಅಂತ ಏನಿದೆ ಆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಈ ವರ್ಕ್ಶೀಟಲ್ಲಿ ಇಂಡಿಯಾದು ಒರಿಜಿನಲ್ ಪಿಕ್ಚರ್ ಸೈಜ್ ಏನಿದೆ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು ಆ ಸೈಜು ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಾರ್ನರ್ಸಲ್ಲಿ ನೀವು ಸರ್ಕಲ್ಸ್ನ ನೋಡ್ಬೋದು. ಈ ಸರ್ಕಲ್ಸ್ ಮೇಲೆ ಮೌಸ್ನ ಪ್ಲೇಸ್ ಮಾಡಿದಾಗ ಮೌಸ್ ಪಾಯಿಂಟರ್ ಚೇಂಜ್ ಆಗುತ್ತೆ. ಇಲ್ಲಿ ಡಬಲ್ ಸೈಡೆಡ್ ಆ್ಯರೋ ಆಗಿ ಚೇಂಜ್ ಆಗಿದೆ. ಇದನ್ನು ಕ್ಲಿಕ್ ಮಾಡಿ ನಾನು ಲೆಫ್ಟ್ ಅಥವಾ ರೈಟಿಗೆ ಡ್ರ್ಯಾಗ್ ಮಾಡಿದಾಗ ಅದು ರೀಸೈಜ್ ಆಗುತ್ತೆ. ಸೊ ನಾನು ಸೆಲ್ಗೆ ಫಿಟ್ ಆಗೋ ಥರ ಇದನ್ನು ರೀಸೈಜ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ಸೆಲ್ ಏನಿದೆ ಅಲ್ಲಿ ನಾನು ಮೌಸ್ ಯೂಸ್ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ. ಸೊ ಇದು ಇಮೇಜು ಈ ಸೆಲ್ಲಲ್ಲಿ ಫಿಟ್ ಆಗಿದೆ. ಸೊ ಅದೇ ಥರ ನಾನು ಇನ್ನು 3 ಕಂಟ್ರಿದೂ ಫ್ಲ್ಯಾಗ್ಸ್ನ ಇನ್ಸರ್ಟ್ ಮಾಡ್ತೀನಿ. ಒಂದೊಂದೇ ಮಾಡೋ ಬದಲು ಒಟ್ಟಿಗೆನೂ ಕೂಡ ಮಾಡ್ಬೋದು. ಇನ್ಸರ್ಟ್ ಟ್ಯಾಬಲ್ಲಿ ಪಿಕ್ಚರ್ಸಲ್ಲಿ ದಿಸ್ ಡಿವೈಸ್ನ ಕ್ಲಿಕ್ ಮಾಡಿ ಕೆನಡಾ, ನನಗೆ 3 ಕಂಟ್ರಿದು ಬೇಕು, ಕೆನಡಾ, UK ಮತ್ತು ಜರ್ಮನಿ. ಕೆನಡಾ ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಕಂಟ್ರೋಲ್ ಕೀ ಇಟ್ಕೊಂಡು ಜರ್ಮನಿ ಮತ್ತು ಯುನೈಟೆಡ್ ಕಿಂಗ್ಡಮ್, ಕಂಟ್ರೋಲ್ ಕೀ ಇಟ್ಕೊಂಡು ಯುನೈಟೆಡ್ ಕಿಂಗ್ಡಮ್ ಏನಿದೆ 3, ನಿಮಗೆ ಇಲ್ಲಿ 3 ಫ್ಲ್ಯಾಗ್ದು ಅಂದರೆ ಆ ಪಿಕ್ಚರ್ದು ಅಥವಾ ಇಮೇಜ್ದು ಹೆಸರು ತೋರಿಸ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 3 ದೇಶದ್ದು ಒಟ್ಟಿಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಆದರೆ ಇದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಇದ್ರ ಅಡ್ವಾಂಟೇಜ್ ತೊಗೊಂಡು ಇದನ್ನು ಒಟ್ಟಿಗೆ 3 ಕೂಡ ರೀಸೈಜ್ ಮಾಡ್ತೀನಿ. ರೀಸೈಜ್ ಮಾಡಿಬಿಟ್ಟು ಹೊರಗಡೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು 3 ಡಿಸೆಲೆಕ್ಟ್ ಆಯಿತು, ಅಂದರೆ ಸೆಲೆಕ್ಟ್ ಆಗಿದ್ದು ಕ್ಯಾನ್ಸಲ್ ಆಯಿತು. ಸೊ ಒಂದೊಂದೇ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಆಯಾ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಡ್ರ್ಯಾಗ್ ಮಾಡಿ ಮೌಸ್ ಯೂಸ್ ಮಾಡಿ ಪ್ಲೇಸ್ ಮಾಡ್ತಿದ್ದೀನಿ. ಬಟ್ ಆದರೆ ನೀವು ಇಲ್ಲಿ ನೋಡ್ಬೋದು ಒಂದೊಂದು ಸೈಜ್ ಇದೆ. ಸೊ ನನಗೆ ಎಲ್ಲ ಒಂದೇ ಸೈಜ್ ಬೇಕು ಅಂತ ಅಂದಾಗ ನನಗೆ ಆ್ಯಕ್ಚುಲಿ ಇಲ್ಲಿ UK ಅಂತ ಏನಿದೆ ಅದು ಪರ್ಫೆಕ್ಟಾಗಿ ಫಿಟ್ ಆಗಿದೆ ಇಲ್ಲಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ UK ಅಂತ ಫ್ಲ್ಯಾಗ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಅದ್ರ ಹೈಟ್ ಮತ್ತು ವಿಡ್ತ್. ಸಪೋಸ್ ನಿಮಗೆ ಈ ಫಾರ್ಮ್ಯಾಟ್ ಪಿಕ್ಚರ್ ಇಲ್ಲಿ ತೋರಿಸ್ತಾ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಸೈಜ್ ಆ್ಯಂಡ್ ಪ್ರಾಪರ್ಟೀಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ರೈಟ್ ಸೈಡಲ್ಲಿ ವಿಂಡೋ ಬರುತ್ತೆ. ಫಾರ್ಮ್ಯಾಟ್ ಪಿಕ್ಚರ್ ಅಂದರೆ ಈ ಪಿಕ್ಚರ್ಗೆ ರಿಲೇಟ್ ಆಗಿರೋ ಅಂಥ ಫಾರ್ಮ್ಯಾಟಿಂಗ್, ಹೈಟು, ವಿಡ್ತು ಮತ್ತು ಅದ್ರ ಬೇರೆ ಬೇರೆ ಪ್ರಾಪರ್ಟೀಸ್ ಅದೆಲ್ಲ ಚೇಂಜ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದೇ ಥರ ನೀವು ನೋಡ್ಬೋದು. ನಾನು ಹೊರಗಡೆ ಬೇರೆ ಕಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ
ಟ್ಯಾಬ್ಸ್ ಏನಿದೆ ಇಲ್ಲಿ ನಮಗೆ ಎಕ್ಸ್ಟ್ರಾ ಟ್ಯಾಬ್ಸ್ ಏನು ಕಾಣಿಸೋದಿಲ್ಲ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಪಿಕ್ಚರ್ ಫಾರ್ಮ್ಯಾಟ್ ಅಂತ ಒಂದು ಆಟೋಮೆಟಿಕ್ ಆಗಿ ಕಾಂಟೆಕ್ಸ್ಚುಯಲ್ ಟ್ಯಾಬ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಪಿಕ್ಚರ್ಗೆ ರಿಲೇಟೆಡ್ ಆಗಿರೋಂಥ ಕಮ್ಯಾಂಡ್ಸ್ ಎಲ್ಲ ಆ ರಿಬ್ಬನಲ್ಲಿ ಪ್ಲೇಸ್ ಆಗಿರುತ್ತೆ. ಸೊ ನಾನು ಇಲ್ಲಿ ಹೈಟ್ ಮತ್ತು ವಿಡ್ತ್ ಅಂತ ಏನಿದೆ ಅದನ್ನು ನೋಟ್ ಮಾಡಿಕೊಂಡು ಒಂದು ಪಿಕ್ಚರ್ ಸೆಲೆಕ್ಟ್ ಆಗಿದೆ. ಸೊ ಕಂಟ್ರೋಲ್ ಎ ಅಂತ ಕ್ಲಿಕ್ ಮಾಡಿದಾಗ ನಾನು ಈ ಪರ್ಟಿಕ್ಯುಲರ್ ಶೀಟಲ್ಲಿ ಎಷ್ಟು ಆಬ್ಜೆಕ್ಟ್ಸ್ನ ಇನ್ಸರ್ಟ್ ಮಾಡಿದ್ದೀನೋ ಅದಷ್ಟು ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ಸೊ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಮೊದಲು ಆಮೇಲೆ ಕಂಟ್ರೋಲ್ ಎ ಮಾಡಿದಾಗ ಉಳಿದಿರೋ ಎಲ್ಲ ಆಬ್ಜೆಕ್ಟ್ಸು ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ನಾನಿಲ್ಲಿ ಹೈಟ್ನ 2 ಸೆಂಟಿಮೀಟರ್ಸ್ ಮಾಡಿ ಟ್ಯಾಬ್ ಕೀ ಪ್ರೆಸ್ ಮಾಡಿ 3.17 ವಿಡ್ತ್ನ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ನೀವು ನೋಡ್ಬೋದು ಎಲ್ಲದೂ ಕೂಡ ಒಂದೇ ಸಮ ರೀಸೈಸ್ ಆಗಿದೆ, ಆದರೆ ಅಲೈನ್ ಆಗಿಲ್ಲ. ಒಂದು ಎಡಗಡೆ ಇದೆ, ಒಂದು ಮಧ್ಯದಲ್ಲಿದೆ, ಒಂದ್ರ ಕೆಳಗಡೆ ಒಂದು ಕರೆಕ್ಟಾಗಿ ಅಲೈನ್ಮೆಂಟ್ ಆಗಿಲ್ಲ. ಸೊ ಅಲೈನ್ ಮಾಡಬೇಕಂದ್ರೆ ಎಲ್ಲ ಆಬ್ಜೆಕ್ಟ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ಪಿಕ್ಚರ್ ಫಾರ್ಮ್ಯಾಟ್ ಟ್ಯಾಬಲ್ಲಿ ಅಲೈನ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ ಅಲೈನ್ ಸೆಂಟರ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಎಲ್ಲ ಒಂದ್ರ ಕೆಳಗಡೆ ಒಂದು ಕರೆಕ್ಟಾಗಿ ಅಲೈನ್ ಆಗಿದೆ. ಸೊ ಈ ಅಲೈನ್ಮೆಂಟ್ ನಮಗೆ ಯಾಕೆ ಉಪಯೋಗ ಆಗುತ್ತೆ ಅಂತಂದರೆ ನಾವು ಸ್ಟೂಡೆಂಟ್ ಡೇಟಾಬೇಸ್ ಅಥವಾ ಎಂಪ್ಲಾಯಿ ಡೇಟಾಬೇಸ್ ಮಾಡಬೇಕಾದ್ರೆ ಅವ್ರದ್ದು ಪರ್ಟಿಕ್ಯುಲರ್ ಎಂಪ್ಲಾಯಿ ಅಥವಾ ಸ್ಟೂಡೆಂಟ್ದು ಪಿಕ್ಚರ್ ಫೋಟೋನ ಇನ್ಸರ್ಟ್ ಮಾಡಿ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ನಾನು ಸಪೋಸ್ ಫಿಲ್ಟರ್ ಹಾಕ್ಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಕಂಟ್ರಿದು ಪಿಕ್ಚರ್ ಸೆಲೆಕ್ಟ್ ಮಾಡಿಕೊಂಡೆ, ಸಪೋಸ್ UK ಪಿಕ್ಚರ್ ಸೆಲೆಕ್ಟ್ UK ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಪಿಕ್ಚರ್ ಒಂದ್ರ ಹಿಂದೆ ಒಂದು ಓವರ್ಲ್ಯಾಪ್ ಆಗಿದೆ, ಇಲ್ಲಿ ನೀವು ನೋಟಿಸ್ ಮಾಡ್ಬೋದು. ಅದೇ ಥರ ಇಲ್ಲಿ ಜರ್ಮನಿ ಫ್ಲ್ಯಾಗ್ ಏನಿದೆ ಅದು ಹೈಡ್ ಆಗಿಲ್ಲ, ಕಂಟ್ರೀಸ್ ನೇಮ್ಸ್ ಮಾತ್ರ ಹೈಡ್ ಆಗಿದೆ. ಇದು ಯಾಕಾಗುತ್ತೆ ಅಂತಂದರೆ ಫಸ್ಟು ಕ್ಲಿಯರ್ ಮಾಡ್ತಿದ್ದೀನಿ ಫಿಲ್ಟರ್ನ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಮೂವ್ ಬಟ್ ಡೋಂಟ್ ಸೈಜ್ ವಿತ್ ಸೆಲ್ಸ್ ಅಂತ ಇದೆ. ಸೊ ಇದನ್ನು ನಾವು ಕಂಟ್ರೋಲ್ ಎ ಕೀ ಪ್ರೆಸ್ ಮಾಡಿಬಿಟ್ಟು ಮೂವ್ ಆ್ಯಂಡ್ ಸೈಜ್ ವಿತ್ ಸೆಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಪ್ರಾಪರ್ಟೀಸ್ನ ಇಲ್ಲಿ ಚೇಂಜ್ ಮಾಡಬೇಕು. ಸೆಕೆಂಡ್ ಆಪ್ಷನ್ನಿಂದ ಫಸ್ಟ್ ಆಪ್ಷನ್ಗೆ ಸ್ವಿಚ್ ಆಗಬೇಕು. ಇದು ಆದ ತಕ್ಷಣ ನಾನು ಇವಾಗ ಫಿಲ್ಟರ್ ಹಾಕಿ ತೋರಿಸ್ತೀನಿ. UK ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ UK ಮಾತ್ರ ಕಾಣಿಸ್ತಿದೆ, ಉಳಿದಿರೋದೆಲ್ಲ ಹೈಡ್ ಆಗಿದೆ. ಸೊ ನಾವು ಈ ಆಪ್ಷನ್ ಪ್ರಾಪರ್ಟೀಸ್ನ ಪ್ರತಿಯೊಂದು ಇಮೇಜ್ಗೂ ಸೆಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಸೆಟ್ ಮಾಡೋದಕ್ಕೆ ಒಂದು ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಎ ಕೀ ಪ್ರೆಸ್ ಮಾಡಿ ಎಲ್ಲ ಇಮೇಜ್ನು ಸೆಲೆಕ್ಟ್ ಮಾಡಿಕೊಂಡು ಈ ಪ್ರಾಪರ್ಟೀಸ್ನ ಸೆಟ್ ಮಾಡೋದು ಒಂದು ಒಳ್ಳೆಯ ಅಭ್ಯಾಸ. ನೆಕ್ಸ್ಟ್ ಬರುವಂಥದ್ದು ಪಿಕ್ಚರ್ಸಲ್ಲೇ ಸ್ಟಾಕ್ ಇಮೇಜಸ್ ಮತ್ತು ಆನ್ಲೈನ್ ಪಿಕ್ಚರ್ಸ್, ಇದೆರಡೂ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮದು ಇಂಟರ್ನೆಟ್ ಕನೆಕ್ಷನ್ ವರ್ಕ್ ಆಗ್ತಿರಬೇಕು. ಸೊ ಇದು ಸ್ಟಾಕ್ ಇಮೇಜಸ್ ಅನ್ನೋದು ನಮಗೆ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಬರೋ ಅಂಥ ಲೈಬ್ರರಿನಲ್ಲಿ ಬರೋ ಅಂಥ ಇಮೇಜಸ್ಸು. ಕೆಳಗಡೆ ಇರುವಂಥದ್ದು ಆನ್ಲೈನ್ ಪಿಕ್ಚರ್ಸ್, ನಮಗೆ ಆನ್ಲೈನಲ್ಲಿ ಪಿಕ್ಚರ್ಸ್ನ ಡೌನ್ಲೋಡ್ ಮಾಡಿ ಇನ್ಸರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ಸ್ಟಾಕ್ ಇಮೇಜಸ್, ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಒಂದು ವಿಂಡೋ ಬರುತ್ತೆ. ಇದು ನಮಗೆ ಡೈರೆಕ್ಟ್ ಮಾಡೋದು ಮೈಕ್ರೋಸಾಫ್ಟ್ ಆಫೀಸ್ ಲೈಬ್ರರಿಗೆ. ಸೊ ಇದರಲ್ಲಿ ನಮಗೆ ಬೇರೆ ಬೇರೆ ಟ್ಯಾಬ್ ಇದೆ. ಇಮೇಜ್ ಅಂತ ಇದೆ, ಈ ಇಮೇಜಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಕಂಪ್ಯೂಟರ್ ಸೈನ್ಸ್, ಟೇಬಲ್, ಡೆಸ್ಕ್, ಫ್ಲವರ್, ಈ ಥರ ಬೇರೆ ಬೇರೆ ನಮಗೆ ಕ್ಯಾಟಗರಿ ಇದೆ. ಸೊ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ನಾವು ಯಾವ ಪಿಕ್ಚರ್ ಬೇಕು ಅದನ್ನು ಇಲ್ಲಿ ಇರೋ ಲೈಬ್ರರಿನಲ್ಲಿ ಇರೋ ಅಂಥ ಇಮೇಜಸ್ನ ನಾವು ಇನ್ಸರ್ಟ್ ಮಾಡ್ಬೋದು. ಸಪೋಸ್ ನಮಗೆ ಯಾವುದಾದ್ರೂ ಬೇಕು ಅಂತಂದಾಗ ಈ ಸ್ಟಾಕ್ ಇಮೇಜಸಲ್ಲಿ ಸರ್ಚ್ ಮಾಡಿ ಕೂಡ ಸಪೋಸ್ ನಾನು ಫ್ಲವರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಈ ಮೈಕ್ರೋಸಾಫ್ಟ್ ಲೈಬ್ರರಿನಲ್ಲಿ ಇರೋ ಅಂಥ ಪ್ರತಿಯೊಂದು ಫ್ಲವರ್ಸ್ ಇಮೇಜು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ಕೂಡ ನಾವು ಇನ್ಸರ್ಟ್ ಮಾಡ್ಬೋದು. ಇದನ್ನು ಕೂಡ ಸೇಮ್ ನಾವು ಫ್ಲ್ಯಾಗ್ದು ಪಿಕ್ಚರ್ಸ್ನ ಇಮೇಜ್ನ ನಾವು ಏನು ಫಾರ್ಮ್ಯಾಟ್ ಮಾಡಿದ್ವಿ ಅದೇ ಥರ ಫಾರ್ಮ್ಯಾಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬರೋ ಅಂಥದ್ದು ಐಕಾನ್ಸಲ್ಲಿ ಬೇರೆ ಬೇರೆ ಆದಂಥ ಐಕಾನ್ಸ್ ಇರುತ್ತೆ, ಅದರಲ್ಲೂ ಕೂಡ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಅದೇ ಥರ ಕಟ್ಔಟ್ ಪೀಪಲ್, ಸ್ಟಿಕ್ಕರ್ಸ್, ಇಲಸ್ಟ್ರೇಷನ್, ಕಾರ್ಟೂನ್ ಪೀಪಲ್, ಬೇರೆ ಬೇರೆ ಆದಂಥ ನಮಗೆ ಇಮೇಜಸ್ ಇಲ್ಲಿ ಸಿಗುತ್ತೆ. ಅದು ಪರ್ಟಿಕ್ಯುಲರ್ ಟ್ಯಾಬ್ ಕೆಳಗಡೆ ನಮಗೆ ಬೇರೆ ಬೇರೆ ಕ್ಯಾಟಗರಿನಲ್ಲೂ ಕೂಡ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿ ನಾವು ಒಂದು ವಿಜುವಲ್ ಆಗಿ ಇಂಪ್ರೆಸಿವ್ ಆಗಿ ಒಂದು ಡ್ಯಾಶ್ ಬೋರ್ಡ್ ಅಥವಾ ಚಾರ್ಟ್ ಅಥವಾ ಬೇರೆ ಯಾವುದೇ ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ನಾವು ಇದನ್ನೆಲ್ಲ ಯೂಸ್ ಮಾಡ್ಬೋದು. ಬಟ್ ಅವಶ್ಯಕತೆಗೆ ತಕ್ಕಂಗೆ ಯೂಸ್ ಮಾಡೋದು ವಾಸಿ, ಸುಮ್ಮನೆ ಅನ್ನೆಸೆಸರಿಯಾಗಿ ಯೂಸ್ ಮಾಡಿದಾಗ ಅದು ಪ್ರೊಫೆಷ್ನಲಿಸಮ್ ಅಂತ ಅನ್ಸ್ಕೊಳ್ಳಲ್ಲ.
ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿದ್ಮೇಲೆ ನೆಕ್ಸ್ಟ್ ಪಿಕ್ಚರ್ಸ್ ಕೆಳಗಡೆ ಆನ್ಲೈನ್ ಪಿಕ್ಚರ್ಸ್ ಏನಿದೆ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಹೊಸ ವಿಂಡೋ ಬರುತ್ತೆ. ಇದು ಪವರ್ಡ್ ಬೈ ಬಿಂಜ್, ಅಂದರೆ ಬಿಂಜ್ ಸರ್ಚ್ ಇಂಜಿನ್ ಏನಿದೆ ಅದ್ರ ಮೂಲಕ ನಮಗೆ ಸರ್ಚ್ ಮಾಡಿ ಇಮೇಜಸ್ನ ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಕೆಲವು ಕೆಟಗರೀಸ್ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಈ ಕೆಟಗರೀಸಲ್ಲೂ ಕೂಡ ನಾವು ಸೆಲೆಕ್ಟ್ ಮಾಡಿಕೊಂಡು ಪಿಕ್ಚರ್ಸ್ನ ಇನ್ಸರ್ಟ್ ಮಾಡ್ಬೋದು. ಸೊ ಇಲ್ಲೂ ಕೂಡ ನಾವು ಸರ್ಚ್ ಮಾಡ್ಬೋದು. ಸಪೋಸ್ ಕಂಪ್ಯೂಟರ್ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ ಕಂಪ್ಯೂಟರ್ ರಿಲೇಟೆಡ್ ಇಮೇಜಸ್ ಬರುತ್ತೆ. ಅದನ್ನು ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೊಂಡು ಇನ್ಸರ್ಟ್ ಮಾಡ್ಬೋದು. ಸೊ ಇದಿಷ್ಟು ಪಿಕ್ಚರ್ಸ್ನ ಇನ್ಸರ್ಟ್ ಮಾಡುವಂಥ ಬೇರೆ ಬೇರೆ ಆಪ್ಷನ್ಸು.